ನಡೆಸುವ ಮೂಲಕ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟ ಬೆಳೆಯುವುದಲ್ಲದೆ ವ್ಯವಹಾರದ ಜ್ಞಾನವೂ ಹೆಚ್ಚುತ್ತದೆ ಎಂದು ತಹಶೀಲ್ದಾರ್ ಎಂ ಮಮತಾ ಅಭಿಪ್ರಾಯಪಟ್ಟರು. ಪಟ್ಟಣದ ಕುವೆಂಪು ನಗರದ ಯುನೈಟೆಡ್ ಅಕಾಡೆಮಿ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಟ್ರೈವೆ ಇಂಗ್ ಕ್ಯಾಂಪಸ್ ಇವರ ಸಹಯೋಗದಲ್ಲಿ ಆಹಾರ ಮೇಳ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಎಂ ಮಮತಾ ಉದ್ಘಾಟನೆ ನಡೆಸಿ ಮಾತನಾಡಿದರು. ಅವರು ಅಂದಿನ ಆಧುನಿಕ ಜೀವನದಲ್ಲಿ ನಾವು ಸರಿಯಾದ ಆಹಾರ ಪದ್ಧತಿಗಳನ್ನು ಅನುಸರಿಸದೆ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದೇವೆ. ಇದಕ್ಕೆ ಪೋಷಕರು ಕೂಡ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಿ ಆರೋಗ್ಯದ ಬಗ್ಗೆ ನಿಗಾ ವಹಿಸಿ ಒಳ್ಳೆಯ ಪೌಷ್ಟಿಕಾಂಶ ಆಹಾರವನ್ನು ಕೊಡಬೇಕು. ಅದು ಬಿಟ್ಟು ತಮ್ಮ ಮಕ್ಕಳಿಗೆ ಜಂಕ್ ಫುಡ್ ಪದಾರ್ಥಗಳನ್ನು ತಿನ್ನಿಸುತ್ತಾ ಹೋದರೆ ಮಕ್ಕಳಲ್ಲಿ ಶಕ್ತಿ ಇಲ್ಲದೆ ಬಲಹೀನರಾಗುತ್ತಾರೆ. ನಾವು ಸಾಂಪ್ರದಾಯಿಕ ಆಹಾರವನ್ನು ಇಂದು ತ್ಯಜಿಸುತ್ತಿದ್ದೇವೆ. ಮಕ್ಕಳ ಆರೋಗ್ಯದ ವಿಷಯದಲ್ಲಿ ನಾವು ಎಡುತ್ತಿದ್ದೇವೆ. ನಾವು ಮೊದಲು ರಾಸಾಯನಿಕ ಅಂಶಗಳನ್ನು ತಿನ್ನುವುದನ್ನು ಮೊದಲು ಬಿಡುವ ಚಿಂತನೆ ಮಾಡಬೇಕು. ಅಂಗಡಿಯಿಂದ ತಂದಂತಹ ಜಂಕ್ ಫುಡ್ ಪದಾರ್ಥಗಳನ್ನು ನಾವು ಮೊದಲು ತ್ಯಜಿಸಬೇಕು. ಈ ಆಹಾರ ಮೇಳದಲ್ಲಿ ಎಲ್ಲರೂ ಹಣ್ಣಿನ ಪದಾರ್ಥಗಳನ್ನು ತಂದಿಟ್ಟು ಮಾರಾಟ ಮಾಡುತ್ತಿದ್ದಾರೆ. ಅದು ಕೇವಲ ಶಾಲೆಗೆ ಮಾತ್ರ ಒಂದು ದಿನದ ಕಾರ್ಯಕ್ರಮವಾಗಿದ್ದರೆ ಪ್ರತಿನಿತ್ಯವೂ ಕೂಡ ನಮ್ಮ ಮಕ್ಕಳಿಗೆ ಹಣ್ಣು ಹಂಪಲುಗಳನ್ನು ಕೊಡುವುದರ ಮೂಲಕ ಪೌಷ್ಟಿಕ ಆಹಾರವನ್ನು ಪೋಷಕರು ತಮ್ಮ ತಮ್ಮ ಮಕ್ಕಳಿಗೆ ಕೊಟ್ಟು ಶಾಲೆಗೆ ಕಳಿಸಬೇಕು. ತರಕಾರಿ ಹಣ್ಣುಗಳನ್ನು ಆದಷ್ಟು ಕೊಡಬೇಕು. ನಗರ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ, ಅದರಲ್ಲೂ ವಯಸ್ಸಾದವರಿಗೆ ಬರುತ್ತಿದ್ದ ಕಾಯಿಲೆಗಳು ಈಗ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ದೊಡ್ಡ ಕಾಯಿಲೆಗಳು ಬರುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ. ನಮ್ಮ ಮಕ್ಕಳನ್ನು ನಾವೇ ದಾರಿ ತಪ್ಪಿಸುವ ಕೆಲಸ ಮಾಡಬಾರದು. ಇಂದಿನವರು ಮಾಡಿದ ಆಹಾರ ಪದ್ಧತಿಯನ್ನು, ಅವರ ಕಿವಿ ಮಾತನ್ನು ನಾವು ಕೇಳಬೇಕು ಎಂದರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ, ಯುನೈಟೆಡ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಹಾರ ಮೇಳ ಎಂಬ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದು, ಮಕ್ಕಳಲ್ಲಿ ಕ್ರಿಯಾಶೀಲತೆ, ವ್ಯಾಪಾರ ಹೆಚ್ಚುತ್ತಿದ್ದು ಈ ಆಹಾರ ಮೇಳದಲ್ಲಿ ಕಂಡುಬರುತ್ತಿದೆ. ಇಂಥ ಮೇಳಗಳು ನಡೆಯುವುದರಿಂದ ಅವರಲ್ಲಿ ಹೊಸ ಚಿಂತನೆಗಳು, ಭಾವನೆಗಳು ಕಾಣಿಸುತ್ತದೆ. ನಾವು ಹೇಗೆ ತರಕಾರಿ ಸಂತೆ ಎಂದು ಮಾಡುತ್ತೇವೆ, ಹಾಗೆ ಈ ಆಹಾರ ಮೇಳವು ಕೂಡ ಮಕ್ಕಳಲ್ಲಿ ಕೇವಲ ಪಾಠವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಾಗುತ್ತದೆ. ಮುಂದಿನ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಉತ್ತಮ ಅಂಕ ಗಳಿಸಿ ಯುನೈಟೆಡ್ ಆಂಗ್ಲ ಮಾಧ್ಯಮ ಶಾಲೆಗೆ ಕೀರ್ತಿ ತರಲಿ ಎಂದು ಹಾರೈಸಿದರು. ನಂತರ ಗುರುಕುಲ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಎಂಡಿ ದಿನೇಶ್ ಮಾತನಾಡಿ, ಆಹಾರ ಮೇಳದಲ್ಲಿ ಉತ್ತಮ ಖಾದ್ಯ ತಯಾರಿಸಿ ಗ್ರಾಹಕರನ್ನು ಆಕರ್ಷಿಸಿ ಮಾರಾಟ ಮಾಡಿ ಹೆಚ್ಚಿನ ದುಡಿಮೆ ಮಾಡಬೇಕು. ನಿಮ್ಮ ದುಡಿಮೆಯ ಪ್ರತಿಫಲವನ್ನು ಇಲ್ಲಿ ಕಾಣಬಹುದು. ಉತ್ತಮವಾದ ಆಹಾರವನ್ನು ಎಲ್ಲರೂ ಸೇವಿಸಬೇಕು. ಆಗ ನಮ್ಮ ಆರೋಗ್ಯ ಸದೃಢವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಜಂಕ್ ಫುಡ್ಗೆ ಮಾರು ಹೋಗುತ್ತಿರುವುದರಿಂದ ಹಲವಾರು ಕಾಯಿಲೆಗಳಿಗೆ ಎಲ್ಲರೂ ತುತ್ತಾಗುತ್ತಿದ್ದಾರೆ. ಅದರಲ್ಲೂ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಹದಿಹರೆಯದವರವರೆಗೂ ಕಾಯಿಲೆಗಳು ಬರುತ್ತಿರುವುದು ಸಾಮಾನ್ಯವಾಗಿದೆ. ಆಹಾರದಲ್ಲೂ ಕೂಡ ವಿಷಯುಕ್ತ ಪದಾರ್ಥಗಳನ್ನು ಬೆರೆಸುತ್ತಿದ್ದಾರೆ. ಟೇಸ್ಟಿಂಗ್ ಪೌಡರ್, ರಾಸಾಯನಿಕ ಬಣ್ಣಗಳನ್ನು ಬೆರೆಸುತ್ತಿದ್ದಾರೆ. ಹಾಗಾಗಿ ಒಳ್ಳೆಯ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿ ಇಂದಿನ ಆಹಾರ ಪದಾರ್ಥಗಳು ಹಿರಿಯರು ಏನು ಮಾಡಿದ್ದಾರೆ ಅದನ್ನು ರೂಢಿಸಿಕೊಳ್ಳಿ. ಹಾಗೆ ನಮ್ಮ ಯುನೈಟೆಡ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರತಿ ವರ್ಷ ಆಹಾರ ಮೇಳದಲ್ಲಿ ಜಂಕ್ ಫುಡ್ಗೆ ಪ್ರಾಧಾನ್ಯತೆ ನೀಡದೆ ಹೆಚ್ಚಿನ ರೀತಿಯಲ್ಲಿ ನೈಸರ್ಗಿಕವಾದ ಆಹಾರ ಪದಾರ್ಥಗಳಲ್ಲಿ ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸಿ ಮಾರಾಟ ಮಾಡುವ ವಿದ್ಯಾರ್ಥಿಗಳು ಅತಿ ಹೆಚ್ಚು ಗ್ರಾಹಕರನ್ನು ಸೆಳೆಯುತ್ತಿದ್ದಾರೆ ಎಂದು ತಿಳಿಸಿದರು. ಏನು ತರಕಾರಿ ಸಂತೆಗಳು ಅಂತ ಮಾಡ್ತಾ ಇರ್ತೀವಿ, ಈ ಫುಡ್ ಸಂತೆ ಹೇಗೆ ಅದು ಮಾಡಬೇಕು, ಇದು ಮಾಡಬೇಕು. ಸೊ ಪ್ರಾಕ್ಟಿಕಲ್ ಆಗಿ ಒಂದು ಈ ಬಿಸ್ನೆಸ್ ಅವೇರ್ನೆಸ್ ಏನಿದೆ ಅದು ಬರ್ತದೆ. ಜೊತೆಗೆ ಒಂದು ಬ್ರೇಕ್ ಅವರಿಗೆ ಏನು SSLC ಎಕ್ಸಾಮು ಅಂತ ಇದೀವಿ, ಒಂದು ಬ್ರೇಕಲ್ಲಿ ಮನಸ್ಸು ಏನೋ ಒಂದು ಕ್ರಿಯೇಟಿವಿಟಿಯಾಗಿ ಆಗ್ತದೆ. ಸೊ ಇದೇ ಉದ್ಯೋಗ ಮಾಡಬೇಕಂತಲ್ಲ, ಆದರೆ ಯಾವುದೇ ಬಿಸ್ನೆಸ್ಸನ್ನು ಹೇಗೆ ಮಾಡಬೇಕು ಎಂಬುದ್ರ ಬಗ್ಗೆ ಸಮಾಜದಲ್ಲೇ ಹೇಗೆ ವ್ಯವಸ್ಥೆ ಗೊತ್ತಾಗ್ತದೆ ಮಕ್ಕಳಿಗೆ. ಇಟ್ಸ್ ಎಕ್ಸಲೆಂಟ್ ಪ್ರಾಕ್ಟಿಕಲ್ ವರ್ಕ್. ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಇವತ್ತು ಆಹಾರ ಮೇಳ ಎಲ್ಲ ಮಕ್ಕಳು ಭಾಗವಹಿಸ್ತೀರ, ಎಲ್ಲರಿಗೂ ಕೂಡ ಶುಭ ಹಾರೈಸ್ತೀನಿ. ಹಾಗೆ ಜೊತೆಗೆ ಆಹಾರ ಮೇಳದಿಂದ ಆರೋಗ್ಯದ ಬಗ್ಗೆ ಅರಿವು ಮೂಡಿಸೋದ್ರ ಜೊತೆಗೆ ಮತ್ತೆ ಇನ್ನೊಂದು ಏನಿದೆ ಅಂತಂದ್ರೆ ನೀವು ಅದನ್ನ ಮಾಡ್ತಾ ಇದ್ದೀರಾ. ಜೊತೆಗೆ ನಿಮ್ಗೆ ಮ್ಯಾಥಮೆಟಿಕ್ಸ್ ಕೂಡ ಇದರಿಂದ ತಿಳಿಯುತ್ತೆ. ಅಂಗಡಿಗೆ ಹೋದಾಗ ನಾವೆಲ್ಲರೂ ಪರ್ಚೇಸ್ ಮಾಡ್ಬೇಕಂತ ಹೇಳಿದಾಗ ಅಪ್ಪ ಅಮ್ಮ ಒಂದು 20 ರೂಪಾಯಿ 30 ರೂಪಾಯಿ ಕೊಟ್ಟರೆ ಅದನ್ನ ಹೇಗೆ ಅಲ್ಲಿ ಹೋಗಿ ಥಿಂಗ್ಸ್ಗಳನ್ನ ಪರ್ಚೇಸ್ ಮಾಡಿ ವಾಪಸ್ ಬರ್ಬೇಕಾದಾಗ ಏನ್ ಚೇಂಜಸ್ ತರಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ಓದೋದು ಮಾತ್ರ ಅಲ್ಲ, ಜೀವನ ಕೌಶಲ್ಯಗಳನ್ನು ಕೂಡ ನಾವು ಕಲ್ತ್ಕೋಬೇಕಾಗುತ್ತೆ. ಜೀವನ ಹೇಗ್ ಮಾಡಬೇಕು, ಹೊರಗಡೆ ಪ್ರಪಂಚ. ಈ ವೇಳೆ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಗೆ ಬಗೆಯ ಆಹಾರ ಖಾದ್ಯಗಳನ್ನು ತಯಾರಿಸಿ ಬಂದಂತ ಗ್ರಾಹಕರನ್ನು ಆಕರ್ಷಿಸಿ ಮಾರಾಟ ಮಾಡುತ್ತಿದ್ದು ಕಂಡುಬಂದಿತ್ತು. ಈ ಸಂದರ್ಭದಲ್ಲಿ ಗುರುಕುಲ ಎಜುಕೇಷನ್ ಟ್ರಸ್ಟ್ ಖಜಾಂಚಿ CH ಲೋಕೇಶ್, ಸುರೇಶ್, ಪ್ರಾಥಮಿಕ ಮುಖ್ಯ ಶಿಕ್ಷಕಿ MN ದೀಪಾ, ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ಅಸ್ಮಾ, ರವಿಕುಮಾರ್, ಟ್ರಾವೆ ಇಂಗ್ ಕ್ಯಾಂಪಸ್ ಸಂಸ್ಥೆ ಆಡಳಿತ ಮಂಡಳಿಯ ರಫೀಉಲ್ಲಾ ಹಾಗೂ ಸದಸ್ಯರು, ಪೋಷಕರು ಇತರರು ಹಾಜರಿದ್ದರು. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.